ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಮದ್ಯದ ಅಂಗಡಿ ಲೈಸೆನ್ಸ್ ಕೊಡಿಸೋದಾಗಿ ಹೇಳಿ ಲಕ್ಷವನ್ನ ವಂಚಿಸಿರುವಂತಹ ಘಟನೆ ನಡೆದಿದ್ದು, ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಲು ಹೋಗ್ತಾ ಇದ್ರೆ ₹500 ₹1000 ಪದೇ ಪದೇ ಪೊಲೀಸ್ ಠಾಣೆಯಲ್ಲಿ ಇಸ್ಕೊಂಡು ಆರೋಪಿಯನ್ನ ಬಂಧನ ಮಾಡ್ತಾ ಇಲ್ಲ. ಹಾಗಾದ್ರೆ ಈ ಘಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಬಾರ್ ಲೈಸೆನ್ಸ್ ಕೊಡಿಸೋದಾಗಿ ಲಕ್ಷಾಂತರ ರೂಪಾಯಿ ವಂಚನೆ, ಬರೋಬ್ಬರಿ 69 ಲಕ್ಷ ರೂಪಾಯಿ ಪಂಗನಾಮ ಹಾಕಿಸಿಕೊಂಡ ವ್ಯಕ್ತಿ. ನ್ಯಾಯ ಕೊಡಿಸೋದು ಬಿಟ್ಟು ಫೋನ್ ಪೇ ಮಾಡಿಸಿಕೊಂಡ ಖಾಕಿ. ಹೌದು, ಬಾರ್ ಲೈಸೆನ್ಸ್ ಕೊಡಿಸೋದಾಗಿ ಬರೋಬ್ಬರಿ 69 ಲಕ್ಷ ವಂಚನೆ ಮಾಡಿದ ಘಟನೆ ಹಾವೇರಿಯಲ್ಲಿ ನಡೆದಿದೆ. ಕಳೆದ 2.5 ವರ್ಷಗಳಿಂದ ಸಿಇಎನ್ ಕ್ರೈಮ್ ಪೊಲೀಸ್ ಠಾಣೆಗೆ ವ್ಯಕ್ತಿ ಓಡಾಡಿದ್ರು, ಯಾವುದೇ ಪ್ರಯೋಜನವಾಗಿಲ್ಲ. CL9 ಲೈಸೆನ್ಸ್ ಕೊಡಿಸೋದಾಗಿ ನಂಬಿಸಿ ಸುರೇಶ್ ಜಾಧವ್ ಎಂಬುವವರಿಗೆ 69 ಲಕ್ಷ ವಂಚನೆ ಮಾಡಿದ್ದಾನೆ. ದಾವಣಗೆರೆಯ ರಾಜೇಂದ್ರ ಎಸ್ ಎಂಬಾತನ ವಿರುದ್ಧ ಮದ್ಯದ ಅಂಗಡಿ ಹೆಸರಲ್ಲಿ ಬರೋಬ್ಬರಿ 69 ಲಕ್ಷ ರೂಪಾಯಿ ವಂಚನೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಸುರೇಶ್ ಜಾಧವ್ ಎಂಬುವರಿಗೆ ಬಾರ್ ಲೈಸೆನ್ಸ್ ಕೊಡಿಸೋದಾಗಿ ಹೇಳಿ ವಂಚನೆ ಮಾಡಿದ್ದು. ಈ ಸಂಬಂಧ ಹಾವೇರಿಯ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ನಂದು ಹಿಂಗೆ ಒಂದು ಬಿಸ್ನೆಸ್ ಇದೆ. CL9 ಒಂದು ಅಬ್ಕಾರಿ ಲೈಸೆನ್ಸ್ ಇದೆ ಶಿವಮೊಗ್ಗದಲ್ಲಿ. ನಾನು ಚಾಲನೆ ಮಾಡೋಕ್ಕಾಗ್ತಿಲ್ಲ, ಅದು ನಮ್ಮ ತಂದೆ ಹೆಸರಲ್ಲಿ ಇರೋದ್ರಿಂದ ನಾನು ಟ್ರಾನ್ಸ್ಫರ್ ಮಾಡಿಕೊಡ್ತೀನಿ. ನನಗೆ ಹುಷಾರಿಲ್ಲ, ಸೊ ನೀವು ಆ್ಯಕ್ಟಿಂಗ್ ಪಾರ್ಟ್ನರ್ ಆಗಿ ನೀವಿರಿ, ನೀವು ನಡೆಸ್ಕೊಂಡು ಹೋಗಿ ನಾನು ನಿಮ್ಮ ಪಾಲ್ದಾರ ತಗೋತೀನಿ ಅಂತೇಳಿ ಸ್ವಲ್ಪ ಹಣ ಕೇಳ್ಕೊತ ಬಂದ. ವಿಚಾರನ ಯಾರು ಇದನ್ನು ಬಯಲ್ಪಡಿಸ್ಬೇಡ್ರಿ, ಅದು ಇನ್ನೂ ಲೀಗಲ್ ಮ್ಯಾಟ್ರ್ ಇದೆ. ನಾಳೆ ಬಯಲಾದರೆ ತೊಂದರೆ ಆಗುತ್ತೆ ಅಂತೇಳಿ ಹಾಗೆ ಮಾಡ್ಕೊಂಡು ಅದಕ್ಕೆ ದುಡ್ಡು ಬೇಕು ಇದಕ್ಕೆ ದುಡ್ಡು ಬೇಕು ಹಿಂಗೆ ಅಂತೇಳಿ ದುಡ್ಡು ಇಸ್ಕೋತಾನೆ ಬಂದ. ಕೊನೆಗೆ ಹೇಳಿದ ಡೆಡ್ಲೈನ್ ಎಲ್ಲ ಮುಗಿದ್ವು, ಕೊನೆಗೆ ಅವನು ಬರಲಿಲ್ಲ ನಮ್ಮ ಹತ್ರ. ಪೊಲೀಸರ ವಿರುದ್ಧವೂ ಹಣ ಪಡೆದ ಆರೋಪವನ್ನ ಹಣ ಕಳೆದುಕೊಂಡ ವ್ಯಕ್ತಿ ಮಾಡಿದ್ದಾರೆ. ಕಳೆದ 2 ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಸುರೇಶ್ ಜಾಧವ್ ದೂರು ಕೊಟ್ಟರೂ ಪ್ರಯೋಜನವಾಗಿಲ್ಲ. ನೊಂದವರಿಂದಲೇ ಪೊಲೀಸರು ಹಣ ಲೂಟಿ ಮಾಡಿರುವುದಾಗಿ ಆರೋಪಿಸಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರ ವಿರುದ್ಧ ಸಂತ್ರಸ್ತ ಸುರೇಶ್ ಜಾಧವ್ ಆರೋಪಿಸಿದ್ದು, ಪ್ರತಿ ಬಾರಿ ಸ್ಟೇಷನ್ಗೆ ಹೋದಾಗ 1,500 ರೂಪಾಯಿ ಅಂತ ಫೋನ್ ಪೇ ಮೂಲಕ ಹಣ ತೆಗೆದುಕೊಂಡು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಪ್ರಕರಣ ದಾಖಲಿಸಿ 2 ವರ್ಷ ಕಳೆದರೂ ಆತನನ್ನ ಅರೆಸ್ಟ್ ಮಾಡುವ ಗೋಜಿಗೆ ಹೋಗಿಲ್ಲ ಎಂದು ನೊಂದ ವ್ಯಕ್ತಿ ಆರೋಪಿಸಿದ್ದಾರೆ. ಹೀಗಾಗಿ ಸುಮಾರು ಜನರಿಗೆ ರಾಜೇಂದ್ರ ಮೋಸ ಮಾಡಿದ್ದಾನೆ. 10ಕ್ಕೂ ಅಧಿಕ ಜನರ ದಾಖಲೆಗಳನ್ನ ಸಂಗ್ರಹಿಸಿ ಪೊಲೀಸರಿಗೆ ಕೊಟ್ಟಿದ್ದೇವೆ, ಯಾವುದೇ ಪ್ರಯೋಜನ ಆಗಿಲ್ಲ ಅಂತಾರೆ. ಸುರೇಶ್ ಜಾಧವ್ ಅವರು ಏನು ಮಾಡಿದ್ರಪ್ಪ ಅಂತಂದ್ರೆ CL2 CL9 ಅನ್ನುವ ಒಂದು ಇದರದ ಅಮೌಂಟನ್ನು ಮಾಡಿಕೊಡ್ತಾನಂತ ಹೇಳಿ ಅವ್ರ ಗೆಳೆಯರಾದಂತಹ ರಾಜೇಂದ್ರ ಅನ್ನೋರಿಗೆ ಏನು ಮಾಡಿದ್ರಪ್ಪ ಅಂದ್ರೆ 67 ಲಕ್ಷ ರೂಪಾಯಿಯನ್ನು ಅವ್ರು ಕೊಟ್ಟಿದ್ರು. ಕೊಟ್ಟಾದ್ಮೇಲೆ ನಾವೇನು ಮಾಡಿದ್ವಪ್ಪ ಅಂದ್ರೆ ಆ ಕ್ಷಣದಲ್ಲಿ ನಮ್ಮ ಬ್ರದರ ರೊಕ್ಕ ನನಗೆ ಹೊಳ್ಳಿ ಬರೋದಿಲ್ಲ ಅಂತ ಅಂದ್ಕೊಂಡು ಅವ್ರು ಪದೇ ಇವ್ರ ಮೇಲೆ ಅಟ್ರಾಸಿಟಿ ಕೇಸನ್ನು ಹಾಕ್ತಾನಂತ ಹೇಳಿ ಬೆನ್ನು ಹತ್ತಿದ್ದಕ್ಕೆ ಅವನಿಗೆ ತ್ರಾಸಾಗಬಾರ್ದು ಅಂತ ಅಂದ್ಕೊಂಡು ಅದ್ರಾಗ ನಂದು 10 ಲಕ್ಷ ರೂಪಾಯಿ ಇತ್ತು. ಆ ಕಾರಣಕ್ಕೆ ಆ ಟೈಮ್ನಲ್ಲಿ ಬಂದು ನಾವು ಇಲ್ಲೇ ಹಾವೇರಿ CN ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟನ್ನು ರೇಸ್ ಮಾಡಿದವಾಗ ಆ ಕಂಪ್ಲೇಂಟ್ ಇವತ್ತಿಗೂ ಕೂಡ FIR ಆದರೂ ಕೂಡ ಇವತ್ತಿಗೂ ಒಂದು ದಿವಸಕ್ಕೂ ಕೂಡ ಅವರು ಇದ್ದಾರೆ. ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇರೋ ಹೋಟೆಲ್ ಉದ್ಯಮ ಕೈಕೊಟ್ಟಿದ್ದಕ್ಕೆ ಬಾರ್ ಲೈಸೆನ್ಸ್ ಕೊಡಿಸೋದಾಗಿ ನಂಬಿಸಿ ಬರೋಬ್ಬರಿ 69 ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾನೆ. ಇನ್ನಾದರೂ ಪೊಲೀಸರು ನೊಂದವರ ಪರವಾಗಿ ಕೆಲಸ ಮಾಡಿ ಆರೋಪಿ ಬಂಧಿಸ್ತಾರಾ ಕಾದು ನೋಡಬೇಕಿದೆ. ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.